ಯಾಕೇನು ಮಾತಾಡಲ್ವಾ? ಏಕೆ? ಮೌನವ್ರತವೇ? ಸಂಕ್ರಾಂತಿ ಹಬ್ಬಕ್ಕೆ ಮೌನವ್ರತ. ಹಾಗೆಲ್ಲ ಮೌನಾಚರಣೆ ಮಾಡಬಾರ್ದು, ನನಗೆ ಇಷ್ಟ ಆಗಲ್ಲ. ಚಲದೆ ಮಿಕ್ಸ್ ಮಾಡಿ ತಿನ್ಬೋದಿತ್ತಲ್ಲ, ಹೊರಗಾಗ್ತಿತ್ತು ನನಗೆ. ಚಲಿದ್ನಪ್ಪ ಅವನೇ ಯಾ ತಿಂತಾರೇನೋ ಅಂತ ಅಂದ್ಕೊಂಡೆ, ಇರಲಿ ಅಂತ ಬೇಡ ಅಂತ ಮತ್ತೆ ಚಲ್ತೆ. ಇವತ್ತು ಶುಕ್ರವಾರ, ಕೆಲಸ ಎಲ್ಲ ಆಯ್ತು. ತಿಂದು ಬೆಳಗ್ಗೆನೆ ಸಂತೆ ಮಾಡ್ಕೊಂಡು ಮಂಡಕ್ಕಿ ತಂದೀವಂತೆ. ಅಂಗಡಿಯಲ್ಲಿ ತಂದಿದ್ದು ಮಂಡಕ್ಕಿನ ತಿಂದು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸಂಜೆ ಹೋಗೋಣ ದೇವಸ್ಥಾನ, ಸಂಜೆ ಪ್ರೋಗ್ರಾಮ್. ಓಕೆ, ಸಾಯಂಕಾಲ ಆಗಲ್ಲ, ಇವಾಗೇ ಹೋಗೋಣ. ಇವಾಗ ಕೆಲಸ ಐತಿ, ಸಂಜೆ ಮಾಡು ಇವಾಗಿರೋ ಕೆಲಸನ. ಕತ್ಲ ನೀರು ಹೊರಕಾಕತ್ತ, ಕತ್ಲೊಳಗೆ ಓರ್ತೀಯೋ ಬೆಳಕೊಳಗೆ ಓರ್ತೀಯೋ ನನಗೆ ಅದು ಗೊತ್ತಿಲ್ಲ. ಹೋಗ್ಬೇಕು, ನನಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಷ್ಟೇ. ಓಕೆ, ಸ್ನಾನ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಮೇಲೆ ಎಲ್ಲಿಗಾದರೂ ಹೋಗು, ನಾನೇನು ಕೇಳಲ್ಲ, ಆಯಿತಾ? ಹಾಯ್, ಬೆಳಗ್ಗೆ ಅದಿಷ್ಟು ವಿಡಿಯೋ ಮಾಡಿದ್ದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ರಿ ಅಂತಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಅದು ಹೇಳ್ತೀವಲ್ವ, ಎಲ್ಲದಕ್ಕೂ ಟೈಮ್ ಕೊಡಬೇಕು ಹಾಗೆ ಹಿಂಗೆ ಅಂತ, ಅದು ನಿಜ. ಇಲ್ಲಿ ನೋಡಿ ಕಾಣಿಸುತ್ತೆ ಅನಿಸುತ್ತೆ, ಮೇ ಬಿ ಇದು ಡ್ರೆಸ್ ಬಂದು ನಮ್ಮಮ್ಮ ಹೊಲಿಸ್ಕೊಟ್ಟಿರೋದು. ಸೀರೆಯಲ್ಲಿ ಅಲ್ಲಿ ಹೊಲಿತಾರೆ ಅಂಥೇಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೊಂದು ಮತ್ತು ನಮ್ಮ ಅತ್ತಿಗೆಗೊಂದು, ಇಬ್ಬರಿಗೂ ಹೊಲಿಸ್ಕೊಟ್ಟಿರೋದು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಬೆಳಗ್ಗೆ ಪೂಜೆ ಮಾಡಿದೆ ನೋಡಿ, ತೋರಿಸ್ತೀನಿ. ಇವತ್ತು ಹೂವು ಮುಡಿಸಿ ಮಾಡಿದ್ದೀನಿ. ಅಮ್ಮನ ಮನೇಲಿ ತಂದಿದ್ದಿದ್ದು ಹೂವು, ಮಾರಕ್ಕೆ ಬಂದಿದ್ರಂತೆ, ತಗೊಂಡಿದ್ರಂತೆ. ಹೂವು ಮುಟ್ಕೊಳ್ಳೋದೆ ತುಂಬ ದಿನ ಆಗಿತ್ತು. ಇವತ್ತು ಡಿಫ್ರೆಂಟಾಗಿರಲಿ ಅಂತ ಜಡೆ ಹಾಕ್ಕೊಂಡು ಹೂವು ಮುಟ್ಕೊಂಡಿದ್ದೀನಿ. ನನಗೆ ಒಂಥರ ಖುಷಿ ಆಗ್ತಿದ್ದೆ ನನ್ನನ್ನು ನೋಡೋಕ್ಕೆ. ಹಂಗೆ ಅದಾದಮೇಲೆ ಇವತ್ತು ನಮ್ಮ ಅತ್ತಿಗೆ ಬಂದಿದ್ದರು ನಮ್ಮ ಮನೆಗೆ. ಅವರು ತುಂಬ ಜಾಸ್ತಿ ಬರಲ್ಲ, ಯಾವಾಗಾದರೂ ಒಂದೊಂದು ಸಲ ರೇರ್ ಅವ್ರು ಬರೋದು. ಇಲ್ಲೇ ಇದ್ರೂ ನಾನೇ ಡೈಲಿ ಹೋಗ್ತಾ ಇರ್ತೀನಲ್ವ, ಸೊ ಅವ್ರು ಬರಲ್ಲ. ಅದು ಇವತ್ತು ಬಂದಿದ್ದರು, ಅದಕ್ಕೋಸ್ಕರ ಅವ್ರ ಜೊತೆ ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡೆದು, ಸ್ವಲ್ಪ ಹೊತ್ತೇನು ತುಂಬ ಹೊತ್ತೇ ಹರಟೆ ಹೊಡೆದಿದ್ದು. ವೀಡಿಯೋ ಎಲ್ಲ ಮಾಡೋಕ್ಕೋಗಲಿಲ್ಲ, ಸುಮ್ಮನೆ ಅದು ಕೆಲವೊಂದು ಸರಿ ಅನಿಸಲ್ಲ ವಿಡಿಯೋ ಮಾಡೋಕ್ಕೆ, ಸೊ ವಿಡಿಯೋ ಮಾಡಿಲ್ಲ. ಅವರು ಬಂದು ಹೋದ್ಮೇಲೆ ಇವಾಗ ರೆಡಿಯಾಗಿ ಮತ್ತೆ ದೇವ್ರ ದೀಪ ಹಚ್ಚಿ ಕೂತ್ಕೊಂಡಿದ್ದೀನಿ. ಇವತ್ತು ಒಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಅಂದರೆ ನಾನು ಕಾಲೇಜ್ ಎಲ್ಲ ಓದ್ತಾ ಇರಬೇಕಾದ್ರೆ ಕೆಲವೊಂದು ಮೆಮೊರೀಸು ಅದು ಸಿಕ್ಕಿರಲಿಲ್ಲ. ಒಂದು ಡೈರಿ ಇತ್ತು, ಫ್ರೆಂಡ್ಸ್ ಹತ್ರ ಸ್ವಲ್ಪ, ಅಂದರೆ ನನಗೆ ಜಾಸ್ತಿ ಏನು ಫ್ರೆಂಡ್ಸ್ ಇರಲಿಲ್ಲ, ಮತ್ತು ಬಾಯ್ಸ್ ಅಂತೂ ಫ್ರೆಂಡ್ಸೇ ಇರಲಿಲ್ಲ ಬಿಡಿ. ಆವಾಗ ಒಂದಿಷ್ಟು ಒಂದು 3-4 ಜನದ ಹತ್ರ ನಾನು ಬರ್ಕೊಡ್ತಾರಲ್ವ, ಇವಾಗ ಕಾಲೇಜ್ ಡೇಸ್ ಎಲ್ಲ ಮುಗಿತಾ ಇದೆ ಅಂತಂದಾಗ ನಮ್ಮ ಬಗ್ಗೆ ಏನು ಅನಿಸುತ್ತೆ ಏನಂತ ಬರ್ಕೊಡ್ತಾರಲ್ವ, ಸೊ ಅದು ಆ ಥರ ಬರ್ಸ್ಕೊಂಡಿದ್ದು ಒಂದು ಡೈರಿ ಇತ್ತು. ಅದು ನಮ್ಮ ಅಮ್ಮನ ಮನೇಲಿತ್ತು. ಮೊನ್ನೆ ಅವರು ಏನೋ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಆ ಡೈರಿ ಸಿಕ್ತು. ಸೊ ಅದರಲ್ಲಿ ನನ್ನ ಓಲ್ಡ್ ಮೆಮೊರೀಸ್ ಎಲ್ಲ ಇತ್ತು. ಆ ಡೈರಿ ನೋಡ್ಬಿಟ್ಟು ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಅದು ಹೇಳೋಕ್ಕಾಗಲ್ಲ ನನಗೆ, ಅಷ್ಟು ಖುಷಿ ಆಯಿತು. ಸೊ ಅದನ್ನು ನಿಮ್ಮ ಜೊತೆನೂ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಅದರಲ್ಲಿ ಏನೇನಿತ್ತು ಏನು ಎತ್ತ ಎಲ್ಲ ತೋರಿಸ್ತೀನಿ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿರಿ, ಸ್ವಲ್ಪ ನೀಟಾಗಿಲ್ಲ. ಮನೆ ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಇದೆ. ಫಂಕ್ಷನ್ ನಮ್ಮ ಮನೇಲಿ ಸ್ವಲ್ಪ ಸ್ಟಾರ್ಟ್ ಆಗ್ತಾಯಿದೆ, ಸೊ ಆವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇವಾಗ ಸ್ವಲ್ಪ ಬೆಳಕು ಕೂಡ ಕಡಿಮೆ ಇದೆ. ಅಲ್ಲಿ ಆ ಕಡೆ ಹೋದರೆ ಬೆಳಕು ಜಾಸ್ತಿ ಬರುತ್ತೆ, ಬಟ್ ಅಲ್ಲಿ ಕುತ್ಕೊಂಡು ಮಾತಾಡೋಕ್ಕೆ ಸರಿಯಾಗಲ್ಲ, ಸೊ ಇಲ್ಲೇ ಮಾತಾಡ್ತೀನಿ. ಹೇಳಿದ್ನಲ್ವ, ಒಂದು ಸ್ವೀಟ್ ಮೆಮೊರಿ ನನ್ನ ಲೈಫಲ್ಲಿ.
ಇದು ಏನಂದರೆ ಸೆಕೆಂಡ್ ಪಿ ಯು ಸಿಲಿ ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಇರಬೇಕಾದ್ರೆ ಇದು ಎಲ್ಲ ಬರ್ಸ್ಕೊಂಡಿದ್ದು ನಾನು ಈ ಡೈರಿಲಿ. ಸೊ ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡಿ. ಅಷ್ಟು ಅದೇನೋ ಒಂಥರ ಮೆಮೊರಬಲ್ ಆ ಮೂಮೆಂಟ್ಸ್, ಆ ದಿನಗಳು, ಆ ಕ್ಷಣಗಳು ನೆನೆಸ್ಕೊಂಡ್ರೆ ಅದೊಂಥರ ಎಲ್ರಿಗೂ ಗೊತ್ತಿರುತ್ತೆ ಕಾಲೇಜ್ ಡೇಸಲ್ಲಿ. ಇದೇ ಬುಕ್ ಅದು ನೋಡಿ ಹೆಂಗೈತೆ ಬುಕ್ಕು. ಆವಾಗ ನೋಡಿದ್ದು ಬುಕ್ನ ಇವಾಗೇ ನಾನು ನೋಡ್ತಾ ಇರೋದು. ಈ ಬುಕ್ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಎಲ್ಲಿ ಕಳೆದೋಗಿದೆಯೋ ಏನೋ ಅಂತ ಅಂದ್ಕೊಂಡಿದ್ದೆ. ಅಂದರೆ ನಂದು ಮದುವೆ ಆಯ್ತಲ್ವ, ಆವಾಗ ಮದುವೆ ಟೈಮಲ್ಲಿ ಕೆಲವೊಂದಿಷ್ಟು ನನ್ನ ಮೆಮೊರಬಲ್ ಐಟಮ್ಸ್ನ ನಾನೆಲ್ಲ ಮನೇಲೇ ಬಿಟ್ಟು ಹೋಗಿರೋದ್ರಿಂದ ಅದು ಏನಾಯಿತು ಏನು ಎತ್ತಾಯಿತು ಅಂತ ಏನೂ ಗೊತ್ತಿಲ್ಲ. ಎಲ್ಲನೂ ಕಳೆದಾಕ್ಬಿಟ್ಟಿದ್ರು. ನಾನು ಬರೋಷ್ಟರಲ್ಲಿ ಎಲ್ಲನೂ ಕೆಲವೊಂದು ಮೆಮೊರೀಸ್ ಎಲ್ಲ ಹೋಗಿಬಿಟ್ಟಿತ್ತು. ಹಾಗಾಗಿ ತಲೆ ಕೆಡ್ಸ್ಕೊಂಡಿರಲಿಲ್ಲ, ಬಿಡು ಹೋಗಲಿ ಅಂತ ಸುಮ್ಮನಾಗಿದ್ದೆ. ಇದೊಂದು ಡೈರಿ ಮಾತ್ರ ಅದು ಹೆಂಗೆ ಉಳ್ಕೊಂಡಿತ್ತೋ ಗೊತ್ತಿಲ್ಲ, ಉಳ್ಕೊಂಡಿತ್ತು. ತುಂಬ ಖುಷಿಯಾಯಿತು, ಇದಾದರೂ ಉಳ್ಕೊಂಡಿದೆಯಲ್ಲ ನನ್ನ ಲೈಫಲ್ಲಿ ಅಂಥೇಳಿ. ಚೆನ್ನಾಗಿತ್ತು. ಫಸ್ಟ್ ನನ್ನ ಈ ಡೈರಿ ಬಗ್ಗೆ ಮಾತಾಡ್ತೀನಿ. ಅದಾದಮೇಲೆ ಈ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ಗಳು ನೋಡ್ತಿರ್ಬೋದು. ಇದು ಇಷ್ಟು ಇನ್ನೂ ತುಂಬ ಇತ್ತು. ಇದು ಇಷ್ಟೇ ಇವಾಗ ಸಿಕ್ಕಿರೋದು, ಅದು ಈ ಡೈರಿಲೇ ಇತ್ತು. ಸೊ ಇಷ್ಟೇ ಸಿಕ್ಕಿರೋದು. ಇನ್ನೂ ತುಂಬ ಕಲೆಕ್ಟ್ ಮಾಡಿದೆ ನಾನು. ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದಿರೋದನ್ನೆಲ್ಲ ನಾನು ಎಸಿತಾ ಇರಲಿಲ್ಲ. ಮೆಮೊರಬಲ್ ಆಗಿರ್ತವೆ, ಇಟ್ಕೊಳ್ಳೋಣ, ನೆನಪಿಗೋಸ್ಕರ ಇರುತ್ತೆ ಅಂಥೇಳಿ ಹಂಗೆ ಜೋಡಿಸಿ ಇಡ್ತಾಯಿದ್ದೆ ನಾನು. ಅದೆಷ್ಟು ಕೆಲವೊಂದು ಕವರ್ಗಳು ನೀಟಾಗಿ ನಂಗೆ ಓಪನ್ ಮಾಡೋಕ್ಕೆ ಬರದೇ ಇದ್ದಾಗ ಈ ಥರ ಮಾಡಿರೋದು ಇದೊಂದು. ಮತ್ತು ಇದೊಂದು ನೀಟಾಗಿ ಓಪನ್ ಮಾಡಿಲ್ಲ ನಾನು. ಅದು ಬಿಟ್ಟರೆ ನೋಡಿ, ಇದರೊಳಗಡೆ ಚಾಕ್ಲೇಟ್ ಇದೆ ಅನ್ನೋ ಥರನೇ ಇದೆ ಅಲ್ವಾ ಕವರ್. ಅಷ್ಟು ಚೆನ್ನಾಗಿದೆ ಕವರು. ಆವಾಗ ಇಟ್ಕೊಂಡಿದ್ದು. ಇವಾಗ ಎಷ್ಟು ವರ್ಷ ಆಯಿತು ಅಂತಂದರೆ 8, 9, 10, 11, 12 ವರ್ಷ ಆಯ್ತು ನೋಡ್ರಿ ನಾನು ಇದೆಲ್ಲ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, 12 ವರ್ಷದ ಹಿಂದಿಂದಿದೆ ಎಲ್ಲ. ಸೆಕೆಂಡ್ ಪಿ ಯು ಸಿ ನಾನು ಓದ್ತಾ ಇರಬೇಕಾದ್ರೆ ಅದು. ಇನ್ನೊಂದೇನು ವಿಷಯ ಗೊತ್ತಾ, ಈ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಕವರ್ಗಳು ತೋರಿಸಿದ್ನಲ್ಲ, ಇದೆಲ್ಲ ಕೊಡಿಸಿದ್ದು ನಮ್ಮ ಮನೆಯವರು. ಆವಾಗ ನನ್ನ ಲವ್ ಮಾಡ್ತಾಯಿದ್ರಲ್ಲ, ಲವ್ ಮಾಡೋ ಟೈಮಲ್ಲಿ ಈ ಕವರ್ಗಳನ್ನ ನಾನು ಜೋಡಿಸಿಟ್ಟಿದ್ದು. ಇದೆಲ್ಲ ಚಾಕ್ಲೇಟ್ಸ್ ಅವರೇ ಕೊಡಿಸಿದ್ದು. ಸೊ ಅವ್ರು ಕೊಡಿಸಿದ್ರಲ್ವಾ, ಇವಾಗ ಚಾಕ್ಲೇಟ್ ಅದು ಇಟ್ಕೊಳಕ್ಕೆ ಬರಲ್ಲ. ಇವಾಗ ಅದನ್ನು ತಿಂದು ಮತ್ತು ಅದು ಕಣ್ಮುಂದೆ ಇದ್ದರೆ ನಮಗೂ ತಡೆಯೋಕ್ಕಾಗಲ್ಲ, ತಿನ್ಬೇಕಂತ ಅನಿಸ್ತಿರುತ್ತೆ. ಸೊ ಆವಾಗ ತಿಂದು ಇದನ್ನು ಕವರ್ಗಳನ್ನ ಹಾಗೆ ಕಲೆಕ್ಟ್ ಮಾಡಿ ಇಟ್ಟಿದ್ದು. ಎಷ್ಟೊಂದು ಕವರ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಪ್ರತಿದಿನ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ನಂಗೆ ತಂದು ಕೊಡ್ತಿದ್ರು. ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರತಿ ದಿನವೂ ಇಡೀ 1 ವರ್ಷ ಅನ್ಕೋತೀನಿ ನಾನು. ನಾನೇ ಸಾಕು ಅಂತ ಬೇಡ ಅಂತ ಬಿಡಿಸಿದ್ದು ಚಾಕ್ಲೇಟ್. ಡೈಲಿ ತಿನ್ನೋದು ಒಳ್ಳೇದಲ್ಲ, ಸುಮ್ಮನೆ ಡೈಲಿ ತಗೊಂಬಂದು ಕೊಡೋದು, ದುಡ್ಡು ವೇಸ್ಟ್, ಎಲ್ಲ ವೇಸ್ಟ್ ಅಂತ ನಾನೇ ಬಿಡಿಸೋವರೆಗೂ ತೊಗೊಂಬಂದು 1 ವರ್ಷ ಕೊಟ್ಟರು ಅಂತ ಅನಿಸುತ್ತೆ. ಮೇ ಬಿ ಅಷ್ಟು ಕವರ್ಗಳನ್ನ ನಾನು ಹಾಗೆ ಇಟ್ಟಿದ್ದೆ. ಇಲ್ಲಿ ಅದೇನಾಯ್ತೋ ಮಿಸ್ ಆಗಿದೆ ಅನಿಸುತ್ತೆ. ಸೊ 5 ಕವರ್ ಉಳ್ಕೊಂಡಿದ್ದೆ. ಇಷ್ಟಾದರೂ ಉಳ್ಕೊಂಡಿತ್ತಲ್ಲ, ನಂಗೆ ಅದೇ ಖುಷಿ. ನಾನು ಸಾಯೋವರೆಗೂ ಈ ಕವರ್ಗಳೆಲ್ಲ ಹಾಗೆ ಇಟ್ಕೋಬೇಕು, ನನಗೆ ಅದೊಂದು ತುಂಬ ಆಸೆ. ಫಸ್ಟ್ ಟೈಮ್ ಅಲ್ವಾ, ಎಲ್ಲನೂ ಒಂಥರ ಮೆಮೊರಬಲ್ ಆಗಿ ಇರುತ್ತೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಮಾಡಿಕೊಂಡೆ. ಆವಾಗ ನಮ್ಮ ಮನೆಯವರು ತಂದು ಕೊಡ್ತಾ ಇದ್ದಿದ್ದು ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಕವರ್ಗಳು, ಈಗ 12 ವರ್ಷದ ಹಿಂದೆ. ಇವಾಗ ಈ ಡೈರಿ ಬಗ್ಗೆ ಬರೋಣ. ಇದರಲ್ಲಿ ನಾನು ಜಾಸ್ತಿ ಫ್ರೆಂಡ್ಸ್ದೇನೂ ಬರ್ಸ್ಕೊಂಡಿಲ್ಲ. ನಾನು ನೀವೇ ನೋಡಿರೋ ಪ್ರಕಾರ ನಾನು ಹೇಗೆ ಏನೋ ಎತ್ತ ಅಂತ ಫಸ್ಟಿಂದ ನಾನೆಲ್ಲ ಹೇಳ್ಕೊಂಡಿದ್ದೀನಿ ಅಲ್ವಾ. ಸೊ ನಾನು ಆವಾಗೆಲ್ಲ ಹುಡುಗರನ್ನ ಜಾಸ್ತಿ ಮಾತಾಡಿಸ್ತಾ ಇರಲಿಲ್ಲ. ಕಾಲೇಜ್ ಟೈಮಲ್ಲೂ ಅಷ್ಟೇ. ನನ್ನ ಕ್ಲಾಸ್ಮೇಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಹೌದು ಅಂತ ಅಂದ್ಕೊಳ್ತಾರೆ. ನಿಜವಾಗ್ಲೂ ಇವಳಿಗೆ ಎಷ್ಟಪ್ಪ ಧೈರ್ಯ, ಈ ಥರದ ಧೈರ್ಯ ಹೆಂಗೆ ಬಂತು ಅಂತ ಅಂದ್ಕೊಳ್ತಾರೆ ಅನಿಸುತ್ತೆ. ಮೇ ಬಿ ನನ್ನ ವೀಡಿಯೋಸ್ನ ನೋಡಿ ಕೆಲವೊಂದಿಷ್ಟು ಹುಡುಗಿರು
ಆವಾಗ ಮಾತಾಡಿಸ್ದೇ ಇರೋರು ಇವಾಗ ಮಾತಾಡಿಸ್ತಾರೆ ನನಗೆ ವ್ಲಾಗ್ ನೋಡಿ, ನೀನು ವ್ಲಾಗ್ ನೋಡ್ತೀವಿ ಚೆನ್ನಾಗಿ ಮಾಡ್ತೀಯಾ ಅಂತೇಳಿ. ಆವಾಗೆಲ್ಲ ನಾನು ಜಾಸ್ತಿ ಹುಡುಗಿರ ಹತ್ರನೂ ಕನೆಕ್ಟ್ ಆಗ್ತಿರಲಿಲ್ಲ, ಹುಡುಗರ ಹತ್ರನೂ ನಾನು ಕನೆಕ್ಟ್ ಆಗ್ತಿರಲಿಲ್ಲ. ಸೊ ಆವಾಗ ಒಂಥರ ಇತ್ತು. ನಾನು ಅದಕ್ಕೆ ಯಾರ ಹತ್ರನೂ ಜಾಸ್ತಿ ಬರ್ಸ್ಕೊಂಡಿಲ್ಲ. ನಾನು ಫಸ್ಟ್ ಬೆಂಚಲ್ಲೇ ಕೂರ್ತಾ ಇದ್ದಿದ್ದು, ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ. ಯಾವಾಗಲೂ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಸೆಕೆಂಡ್ ಪಿ ಯು ಸಿವರೆಗೂ ನಾನು ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡಿರೋದು. ಯಾವಾಗಲೂ ನಾನು ಲಾಸ್ಟ್ ಬೆಂಚ್ ಆ ಥರ ಏನಿಲ್ಲ. ಹೈಟ್ ವೈಸ್ ಕೂರಿಸ್ತಿದ್ರಲ್ಲ, ಸೊ ನನಗೆ ಯಾವಾಗಲೂ ಅಷ್ಟೇ ಫಸ್ಟ್ ಬೆಂಚಲ್ಲೇ ನನ್ನನ್ನು ಕೂರಿಸ್ತಾ ಇದ್ದಿದ್ದು. ಡಿಗ್ರಿಲಿ ಮಾತ್ರ ನಾನು ಲಾಸ್ಟ್ ಬೆಂಚ್. ಫಸ್ಟ್ ಇಯರ್ ಬಿ ಕಾಮಿಂದ ಹಿಡಿದು ಫೈನಲ್ ಇಯರ್ ಬಿ ಕಾಮ್ವರೆಗೂ ನಾನು ಲಾಸ್ಟ್ ಬೆಂಚಲ್ಲೇ ಕೂತ್ಕೊಂಡಿದ್ದು. ಸೊ ಅಲ್ಲಿ ಇವಾಗ ಕಾಲೇಜ್ ಅಂತಂದರೆ ಅಲ್ಲೇನು ಹೈಟ್ ವೈಸ್ ಆ ಥರ ಏನಿರಲಿಲ್ಲ. ನಾವೆಲ್ಲಾದರೂ ಕೂತ್ಕೋಬೋದಿತ್ತು, ಯಾರ ಪಕ್ಕನಾದರೂ ಹೋಗಿ ಕೂತ್ಕೋಬೋದಿತ್ತು. ಸೊ ನಾನು ಯಾರ ಹತ್ರನೂ ಮಿಂಗಲ್ ಆಗ್ತಿರ್ಲಿಲ್ಲ, ಅಡ್ಜಸ್ಟ್ ಆಗ್ತಿರಲಿಲ್ಲ. ಹಾಗಾಗಿ ನಾನು ಲಾಸ್ಟ್ ಬೆಂಚಲ್ಲಿ ನಾನು ಮತ್ತು ಇನ್ನೊಬ್ಳು ನನ್ನ ಫ್ರೆಂಡ್ ಜಯಶ್ರೀ ಅಂತ ಇದ್ಲು. ಸೊ ಅವಳು ವಿಡಿಯೋ ನೋಡ್ತಾಳೆ ಅನಿಸುತ್ತೆ ಮೇ ಬಿ. ಅವಳು ನಾನು ಇಬ್ಬರು ಜೊತೆಲಿ ಕೂತ್ಕೋತಿದ್ವಿ. ಬಿಟ್ಟರೆ ಇನ್ಯಾರ ಜೊತೆ ನಾನು ಸೇರ್ತಾ ಇರಲಿಲ್ಲ. ಅಂದರೆ ಮಾತಾಡಿಸ್ತಿದ್ದೆ, ಬಟ್ ಅಷ್ಟೊಂದೆಲ್ಲ ಏನು ಕ್ಲೋಸ್ ಆಗಿರ್ತಿರ್ಲಿಲ್ಲ. ಸ್ವಲ್ಪ ಈ ಜಯಶ್ರೀ ಅಂತ ಹೇಳಿದ್ನಲ್ಲ, ಅವಳ ಜೊತೆ ಮಾತ್ರ ತುಂಬ ಕ್ಲೋಸ್ ಆಗಿದೆ. ಅವಳು ನಾನು ಇಬ್ಬರು ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಿದ್ದು. ಇದನ್ನು ಸೆಕೆಂಡ್ ಪಿ ಯು ಸಿಲಿ 5 ಜನ, ನಾವು ಫಸ್ಟ್ ಬೆಂಚಲ್ಲಿ 5 ಜನ ಕೂತ್ಕೋತಿದ್ದು. ಹೆಸರು ಬಂದ್ಬಿಟ್ಟು ಹೇಳ್ತೀನಿ. ಇದರಲ್ಲಿ ತೋರಿಸ್ತೀನಲ್ವ ಇವಾಗ ಯಾರ್ಯಾರು ಅಂತ. ಹೆಸರು ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್, ಅಂದರೆ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ನನ್ನ ಸೆಕೆಂಡ್ ಪಿ ಯು ಸಿ ಡಿಗ್ರಿವರೆಗೂ ಅವಳು ನನ್ನ ಜೊತೆಯಲ್ಲೇ ಇದ್ಲು. ಫಸ್ಟ್ ಸ್ಟ್ಯಾಂಡರ್ಡಿಗೆ ನಾನು ಸೇರಿದಾಗ ನನ್ನ ಫ್ರೆಂಡ್ ಆಗಿದ್ದು ರೇಷ್ಮಾ ಅಂತೇಳಿ. ಅವಳು ನನ್ನ ಡಿಗ್ರಿವರೆಗೂ ನನ್ನ ಜೊತೆನೇ ಇದ್ಲು. ಬಟ್ ಡಿಗ್ರಿ ಫಸ್ಟ್ ಡಿಗ್ರಿ 3 ವರ್ಷ ಮಾತ್ರ ನಾನು ಅವಳ ಜೊತೆ ಕ್ಲೋಸ್ ಆಗಿರಲಿಲ್ಲ. ಸೊ ಅದು ಯಾಕೆ ಅಂತ ಗೊತ್ತಿಲ್ಲ. ಅವಳು ನನ್ನ ಮಾತಾಡಿಸ್ತಿರ್ಲಿಲ್ಲ, ನಾನು ಸೊ ಅವಳನ್ನು ಮಾತಾಡಿಸ್ತಿರ್ಲಿಲ್ಲ. ಇವಾಗ ನಮಗೆ ನಮ್ಮನ್ನು ಯಾರಾದರೂ ಸ್ವಲ್ಪ ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರನ್ನ ಆಟೋಮೆಟಿಕ್ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ನಾನು ಏನಾಯಿತು ಅಂತಂದರೆ ಸೆಕೆಂಡ್ ಪಿ ಯು ಸಿವರೆಗೂ ಜೊತೆಲೇ ಇದ್ವಿ ಇಬ್ಬರು. ನಂದು ಸೆಕೆಂಡ್ ಪಿ ಯು ಸಿಲಿ ಒಂದು ಅಕೌಂಟೆನ್ಸಿ ಸಬ್ಜೆಕ್ಟು ನಂದು ಫೇಲ್ ಆಗಿತ್ತು. ನನ್ನ ಹಿಂದೆ ಉಳ್ಕೊಂಡ್ಬಿಟ್ಟೆ. ಅವಳು ಪಾಸಾಗಿ ಮುಂದೆ ಹೋಗ್ಬಿಟ್ಲು. ಏನಿಲ್ಲ, ಅವಳು ಜೂನ್ ತಿಂಗಳಲ್ಲಿ ಅಡ್ಮಿಷನ್ ಆದಳು ಅನಿಸುತ್ತೆ. ಮೇ ಬಿ ನಾನು ಆಗಸ್ಟ್ ತಿಂಗಳಲ್ಲಿ ಅಡ್ಮಿಷನ್ ಆದೆ ಅಷ್ಟೇ. ಮತ್ತು ನಾನು ಎಕ್ಸಾಮ್ ಬರೆದು ಪಾಸಾಗಿ ಹೋಗೋಷ್ಟರಲ್ಲಿ ಅವಳು ಒಂದು 2 ಮಂತ್ಸ್ ಆಗಿತ್ತು ಡಿಗ್ರಿ ಸೇರಿ. ನಾನು 2 ಮಂತ್ಸ್ ಲೇಟಾಗಿ ಹೋಗಿದ್ದು. ಅಷ್ಟರೊಳಗಡೆ ಅವಳಿಗೆ ಏನು ಚೇಂಜಸ್ ಅಂತ ಅನ್ನಿಸ್ತೋ ನಂಗೆ ಗೊತ್ತಿಲ್ಲ. ಸೊ ಅವಳು ಬದಲಾಗ್ಬಿಟ್ಲು. ಅಲ್ಲಿಗೆ ಆ 3 ವರ್ಷ ಬಿಟ್ಟರೆ ಅವಳ ಹತ್ರ ನೀಟಾಗಿ ಅಂದರೆ ಮಾತಾಡ್ತಿದ್ದು, ನೀಟಾಗಿ ಏನು ಮಾತಾಡಿಲ್ಲ. ಅವ್ನು ಮದುವೆಗೆಲ್ಲ ಕರೆದಿದ್ಲು, ನಾನು ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಕಾಲೇಜೆಲ್ಲ ಮುಗಿದ್ಮೇಲೆ ನಾನು ಒಂದು ಸಲ ಒಂದು ಸಲ ಕಾಲ್ ಮಾಡಿದೆ ಅವಳ ನಂಬರ್ ಇಸ್ಕೊಂಡು. ಅಂದರೆ ಅವ್ರ ಅಕ್ಕ ಮತ್ತು ಅವ್ರ ಫ್ಯಾಮಿಲಿಯೆಲ್ಲ ನಂಗೆ ತುಂಬ ಪರಿಚಯ. ಇವಾಗಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಂಗೆ ಎಲ್ಲೋದ್ರೂ ಅಷ್ಟೇ ಅವ್ರ ಅಕ್ಕಂದ್ರೆ ಇಬ್ಬರಿದ್ದಾರೆ, ಅವ್ರ ಅಣ್ಣ ಒಬ್ಬನಿದ್ದಾನೆ. ಸೊ ಅವರು ಎಲ್ಲ ನೋಡಿದ್ರು ನನ್ನನ್ನು ಮಾತಾಡಿಸ್ತಾರೆ. ಅಂದರೆ ಅವ್ರ ಮನೆಗೆ ಎಲ್ಲ ಹೋಗೋದು ಬರೋದು ಮಾಡ್ತಿದ್ನಲ್ಲ. ಆಮೇಲೆ ಇವಳದು ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ ನನ್ನ ಹತ್ರ. ಆವಾಗ ಅವ್ರ ಅಕ್ಕ ಸಿಕ್ಕಾಗ ನಂಬರ್ ಕೊಟ್ಟಿದ್ರು. ಸೊ ಅವಳಿಗೆ ನಾನು ಮೆಸೇಜ್ ಮಾಡಿದ್ದೆ, ಕಾಲ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಅವಳು ಮೆಸೇಜಲ್ಲಿನೂ ಯಾಕೋ ಸರಿಯಾಗಿ ಮಾತಾಡಲಿಲ್ಲ. ನಾನು ಮೆಸೇಜ್ ಮಾಡ್ತಾ ಇರೋದನ್ನು ಫ್ರೀ ಆಗಿದ್ದೀನಿ, ಮೆಸೇಜ್ ಮಾಡ್ತಾಯಿದ್ದೀನಿ ಅವಳಿಗೆ ಅನ್ನೋ ಥರ ರಿಯಾಕ್ಟ್ ಮಾಡಿಬಿಟ್ಲು. ಸೊ ನಾನು ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಏನಮ್ಮ ನೀನು ಫ್ರೀ ಆಗಿದೆಯಾ, ಮೆಸೇಜ್ ಮಾಡ್ತೀಯಾ, ನಾನು ಇಲ್ಲಿ ತುಂಬ ಕೆಲಸ ಇದೆ ಹಾಗೆ ಹಿಂಗೆ ಅಂತ. ಸೊ ನಾನು ಅವಳಿಗೆ ಮೆಸೇಜ್ ಮಾಡಬೇಕು. ಈ ವಿಡಿಯೋ ನೋಡಿದ್ರೆ ರೇಷ್ಮಾ ನೀನು ನೋಡಿದ್ರೂ ಪರವಾಗಿಲ್ಲ. ಸೊ ನನಗಿನ್ನೂ ಹರ್ಟ್ ಆಗುತ್ತೆ. ಅದು ಏನಂತಂದರೆ, ನೀನು ಹೇಳ್ದಲ್ವಾ ಫ್ರೀ ಇದೆಯಾ, ನೀನೇನಮ್ಮ ಫ್ರೀ ಇದೆಯಾ, ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ. ನಾನು ನಿಂಗೆ ಅವತ್ತು ಮೆಸೇಜ್ ಮಾಡ್ತಾ ಇದ್ನಲ್ಲ, ಅವತ್ತು ನಾನು ಫ್ರೀ ಇರಲಿಲ್ಲ. ಅವತ್ತು ನೀರು ಬಿಟ್ಟಿದ್ರು, ನೀರು ಹಿಡಿತಾ ಇದ್ದೆ. ನೀರು ಹಿಡಿತಾನೇ ಮೆಸೇಜ್ ಮಾಡ್ತಾಯಿದ್ದೆ. ನಾನು ಯಾರೇ ಮೆಸೇಜ್ ಮಾಡಲಿ, ನಾನು ಏನೇ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಲ್ಲ. ಸೊ ಅವ್ರಿಗೆ ಬೇಜಾರಾಗಬಾರ್ದು ಅಂತ. ನಾವೇನಾದರೂ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವರು ಕೆಲಸ ಮಾಡ್ತಾಯಿದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮೆಸೇಜ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ನಾನು ಕೆಲಸ ಮಾಡ್ತಾಯಿದ್ರೂ ಕೆಲಸ ಮಾಡ್ತಾನೆ ಮೆಸೇಜ್ ಮಾಡ್ತಾಯಿರ್ತೀನಿ, ಕೆಲಸ ಮಾಡ್ತಾನೆ ಮಾತಾಡ್ತಾ ಇರ್ತೀನಿ, ಕೆಲಸ ಮಾಡ್ತಾನೆ ಎಲ್ಲ ಮಾಡ್ತಾಯಿರ್ತೀನಿ. ಏನು ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ ನಾನು ಸುಮ್ಮನೆ ಕೂತಿದ್ದೀನಿ, ಇಲ್ಲ ಟಿ ವಿ ನೋಡ್ತಿದ್ದೀನಿ ಅಂತಲೇ ಹೇಳೋದು. ಗೊತ್ತಾಯ್ತಾ? ಅವತ್ತು ನಾನು ನಿನ್ಗೆ ಮೆಸೇಜ್ ಮಾಡಬೇಕಾದ್ರೆ ನಾನು ನೀರು ಹಿಡಿತಾ ಇದ್ದೆ. ಎಷ್ಟು ಬ್ಯುಸಿ ಇದ್ದೆ ಅಂದರೆ ನಾನು
ಅಷ್ಟು ಬ್ಯುಸಿ ಇದ್ದೆ. ಆದರೂ ನಿನಗೆ ಮೆಸೇಜ್ ಮಾಡ್ತಾಯಿದ್ದೆ. ನಾನು ನಿಂಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವ, ಆವಾಗ ತಾನೇ ನೀರು ಬಿಟ್ಟಿದ್ದು. ಅದು ನೀರು ಬಿಟ್ಟಾಗೇನಾದರೂ ಆಗಿದ್ದಿದ್ರೆ ಫಸ್ಟ್ ನಾನೇ ಅಲ್ವಾ ನಿಂಗೆ ಮೆಸೇಜ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನೀರು ಬಿಟ್ಟಿರಲಿಲ್ಲ. ನಾನು ಅವಾಗ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನೀರು ಬಿಟ್ಟರು. ಆಮೇಲೆ ಮತ್ತೆ ಮೆಸೇಜ್ ಕಂಟಿನ್ಯೂ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ನೀರು ಹಿಡಿತಾನೆ ನಿಂಗೆ ಮೆಸೇಜ್ ಮಾಡಿದ್ದಿದ್ದು. ಆದರೆ ನೀನು ಹಂಗಂತ ಹೇಳಿದೆ. ಸೊ ಬೇಜಾರಾಯಿತು ನನಗೆ. ಅದು ಯಾಕೆ ನನ್ನ ಫ್ರೆಂಡ್ಶಿಪ್ನ ನಿಂಗೆ ಕಟ್ ಮಾಡ್ದೋ ಅದು ನಿಂಗೆ ಗೊತ್ತು, ಅದು ನಂಗೆ ಗೊತ್ತಿಲ್ಲ. ಅವಳು ಅಂದರೆ ಅವಳು ನೆನೆಸ್ಕೋಬೇಕು. ಒಂದು 1ನೇ ಕ್ಲಾಸಿಂದ ಹಿಡಿದು 2nd PUCವರೆಗೂ ನನ್ನ ಜೊತೆಲೇ ಇದ್ಲು. ಜೊತೆಲೇ ಕಾಲೇಜ್ಗೆ ಹೋಗ್ತಿದ್ವಿ, ಜೊತೆಲೇ ಬರ್ತಾಯಿದ್ವಿ, ನನ್ನ ಜೊತೆಲೇ ಇದ್ಲು. ಎಲ್ಲೋದ್ರೂ ನನ್ನ ಜೊತೆಲೇ ಇದ್ಲು. ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳೋಕ್ಕೂ ಇಷ್ಟಪಡ್ತೀನಿ. ನನ್ನ ಜೊತೇಲಿ ಅಷ್ಟು ವರ್ಷ ನಿನ್ನ ಒಂದು ಲೈಫ್ ಜರ್ನಿನ ನನ್ನ ಜೊತೆ ಕಳೆದಿದ್ದಕ್ಕೆ. ಡಿಗ್ರಿలో 3 ವರ್ಷ ಇದ್ದಿದ್ದಿದ್ರೆ ಖುಷಿ ಇರ್ತಿತ್ತು. ಬಟ್ ಗೊತ್ತಿಲ್ಲ ಏನಾಯಿತು ಅಂತ. ಅದಾದಮೇಲೆ ಮೆಸೇಜ್ ಮಾಡಿದ್ರೆ ನೀನು ಆ ಥರ ಮಾಡಿದೆ. ಹೋಗಲಿ ಬಿಡು. ನನ್ನ ನಂಬರು ನೀನು ಡಿಲೀಟ್ ಮಾಡಿರ್ತೀಯ ಅನಿಸುತ್ತೆ ಮೇ ಬಿ. ಯಾಕೋ ಏನೋ ನಿನ್ನ ಸ್ಟೇಟಸ್ ಏನೂ ಬರೋಲ್ಲ. ಸೊ ಗೊತ್ತಿಲ್ಲ ನನ್ನ ನಂಬರ್ ಡಿಲೀಟ್ ಮಾಡಿದ್ಯಾ ಏನೋ ಅಂತ. ಇವಾಗ ಅದಾದಮೇಲೆ ನನ್ನ ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ ಬಗ್ಗೆ ಹೇಳಬೇಕು. ಅವಳು ಒಂದು ನ್ಯಾಮತಿ ಅವಳೆ ಲತಾ ಅಂತ ಹೇಳಿ. ಅವಳು ನಂಗೆ ಪರಿಚಯ ಆಗಿದ್ದದ್ದು ಫಸ್ಟ್ ಪಿ ಯು ಸಿಯಲ್ಲಿ ನಾವು ಕಾಮರ್ಸ್ ತಗೊಂಡ್ವಲ್ವ. ಅವಳು ಇಲ್ಲಿ ವಿವೇಕಾನಂದ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ನಾವು ಓದ್ತಾ ಇದ್ದಿದ್ದು ಇಲ್ಲಿ ಗರ್ಲ್ಸ್ ಕಾಲೇಜಲ್ಲಿ. ಸೊ ಅವಳು ನಂಗೆ ಫಸ್ಟ್ PUC ಪರಿಚಯ ಆದಳು. ಫಸ್ಟ್ PUC 2nd PUC ಅವಳ ಜೊತೆ ನಾನು ಓದಿದ್ದು. ಅವಳು ನನ್ನ ಜೊತೆನೇ ಇದ್ಲು. ಏನಕ್ಕೊಂದಕ್ಕಾಗಲಿ ಸಪೋರ್ಟ್ ಮಾಡ್ತಾಯಿದ್ಲು ನನಗೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ಲು. ನನ್ನ ಜೊತೆ ನಿಂತ್ಕೊಂಡು ಎಲ್ಲಾದರೂ ಹೋದರೆ ಬಂದೆ ಜೊತೆಲೇ ಇದ್ದು ನೋಡ್ಕೊತಿದ್ಲು. ಸೊ ಥ್ಯಾಂಕ್ಸ್ ಅವಳಿಗೂ ಕೂಡ. ರೇಷ್ಮಾ ಲತಾ ಇಬ್ಬರು ಆಯ್ತಲ್ವಾ. ಇನ್ನೂ ಇಬ್ಬರು ನಾವು 5 ಜನ ಕೂತ್ಕೊತಿದ್ದಿದ್ದು ನನ್ನನ್ನು ಸೇರಿ. ಇನ್ನಿಬ್ಬರು ಬಂದು ಒಬ್ಬಳು ಲಾಲಿ ಅಂತ. ಅವಳ ಹೆಸರೇ ಲಾಲಿ. ಗೊತ್ತಿಲ್ಲ ಅದು ಏಕಂಗೆ ಇಟ್ಟಿದ್ರು ಅವಳ ಹೆಸ್ರು ಅಂತ. ಲಾಲಿ ಅಂತ ಅವಳ ಹೆಸರು. ಆಮೇಲೆ ಇನ್ನೊಬ್ಬಳು ಶ್ವೇತಾ ಅಂತ. ಇಬ್ಬರು 4 ಜನ ಫ್ರೆಂಡ್ಸು. ನಾವು ಎಲ್ಲೋದ್ರೂ ಜೊತೆಲೇ ಇರ್ತಾಯಿದ್ವಿ. ಲಾಲಿ ಅಂತ ಹೇಳಿದ್ನಲ್ಲ, ಅವಳು ಅಷ್ಟೇ ತುಂಬ ಕ್ಲೋಸು. ಚೆನ್ನಾಗಿ ಮಾತಾಡ್ತಾ ಇದ್ಲು. ಫೋಟೋ ಇತ್ತು, ಫೋಟೋ ತೋರಿಸಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ ಮೇ ಬಿ. ನೋಡ್ತೀನಿ ಆಮೇಲೆ ಏನಾದರೂ ಸಿಕ್ಕರೆ ಲಾಸ್ಟಲ್ಲಿ ತೋರಿಸ್ತೀನಿ. ನಾವು ಅಷ್ಟರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ವಿ ಆ ಟೈಮಲ್ಲಿ. ಕಾಲೇಜ್ಗೆ ಹೋಗ್ತಾ ಇದ್ವಲ್ವ. 2nd PUC ಮುಗೀತು. ಸೆಂಡ್ ಆಫ್ ದಿನ ನಾವು ಎಲ್ಲರೂ ರೆಡಿಯಾಗಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ತೋರಿಸ್ತೀನಿ ಆಮೇಲೆ. ಸೈಡಲ್ಲಿ ಕೂಡ ಹಾಕ್ತೀನಿ. ಇವಾಗ ಬಂದು ನೋಡಿ ನನ್ನ 2nd PUCಲಿ ನನ್ನ ಒಂದು ಹ್ಯಾಂಡ್ ರೈಟಿಂಗ್ ಇದು ಈ ಥರ. ಇಲ್ಲಿ ಬಂದು ಏನು ಬರೆದಿದ್ದೀನಿ ಅಂದರೆ, ಐ ಫ್ರೆಂಡ್ಸ್ ಹೌ ಆರ್ ಯು ಅಂತ ಬರೆದು ಆಟೋಗ್ರಾಫ್ ಪ್ಲೀಸ್ ಅಂತ ಬರೆದಿದ್ದೀನಿ. ಅಲ್ಲೆಲ್ಲರೂ ಒಂದು ಆಟೋಗ್ರಾಫ್ ಹಾಕ್ಸ್ಕೊತಾಯಿದ್ರು. ಸೊ ನಾನು ಬರ್ಸ್ಕೊಳ್ಳೋಣ ಅಂಥೇಳಿ ಇದನ್ನು ಮಾಡಿದೆ. ಬಟ್ ಹುಡುಗರ ಹತ್ರ ಯಾರ ಹತ್ರನೂ ಬರ್ಸ್ಕೊಳಕ್ಕಾಗಲಿಲ್ಲ. ಫಸ್ಟ್ ಬಂದುಬಿಟ್ಟು ನಮ್ಮ ಮಣಿ ಅಂತಂದರೆ ನಮ್ಮ ಅತ್ತೆ ಮಗ. ಇವನು ನಮ್ಮ ಅಪ್ಪಾಜಿಯ ಸ್ವಂತ ತಂಗಿ ಮಗ. ಫಸ್ಟು ಈ ಡೈರಿ ನೋಡಿದ್ನಲ್ವ, ಇದೇನಕ್ಕೆ ಎತ್ತಕ್ಕೆ ಅಂತ ಕೇಳ್ದ. ಈ ಥರ ಅಂತ ಹೇಳಿದ್ದಕ್ಕೆ ಹಂಗಾದ್ರೆ ಫಸ್ಟ್ ನಾನೇ ಬರಿತೀನಿ ಅಂಥೇಳಿ ಅವನು ಬರೆದಿದ್ದು. ನಮ್ಮ ಅತ್ತೆ ಮಗ ಬರೆದಿದ್ದು. ಅವನು ಇನ್ನೂ ಇದ್ದಾನೆ. ಅವನು ಕೆಲವೊಂದು ವಿಡಿಯೋದಲ್ಲಿ ಅವನ್ನ ತೋರಿಸಿದ್ದೀನಿ ಅನಿಸುತ್ತೆ. ಬಟ್ ಇವನೇ ಅಂತ ಗೊತ್ತಿಲ್ಲ. ಅವ್ನು ಸೇಮ್ ನೋಡೋದಕ್ಕೆ ನಮ್ಮ ಮನೆಯವ್ರ ಥರನೇ ಇದ್ದಾನೆ. ಅವನು ಬರೆದಿರೋದು. ಏನು ಬರೆದಿದ್ದಾನೆ ಅಂತಂದರೆ, ಅವನಿಗೆ ನಾವು ಲವ್ ಮಾಡೋ ವಿಷಯ ಗೊತ್ತಿತ್ತಲ್ವಾ. ಸೊ ಅದ್ರ ಬಗ್ಗೆನೇ ಬರೆದಿದ್ದಾನೆ. ಆವಾಗ ನಮ್ಮ ಹುಡುಗಿ, ನನ್ನ ಗೆಳೆಯರು ರಾಕಿ, ಕುಮಾರ, ಮಾಮ, ಪ್ರಶಾಂತ, ನಾಗ, ದೀಕ್ಷಿತ್ ಎಲ್ಲರೂ ನನ್ನ ಜೀವ ಅಂತ ಬರೆದಿದ್ದಾನೆ. ಅಂದರೆ ಇಲ್ಲಿ ರಾಕಿ, ಕುಮಾರ ಅಂತಂದರೆ ನಮ್ಮ ಫ್ರೆಂಡ್ಸು, ಅವ್ರ ಫ್ರೆಂಡ್ಸು. ಮಾಮ ಅಂತಂದರೆ ನಮ್ಮ ಅಣ್ಣಂಗೆ ಮಾಮ ಅಂತ ಕರಿತಾನೆ. ಆಮೇಲೆ ಪ್ರಶಾಂತ, ನಾಗ, ದೀಕ್ಷಿತ್ ಅಂದರೆ ಅವರು ಕೂಡ ಅವ್ರ ಫ್ರೆಂಡ್ಸು. ಅವರೆಲ್ಲ ನನ್ನ ಜೀವ ಅಂತ ಬರೆದಿದ್ದಾನೆ. ಪ್ರೀತಿ ಅಂದ್ರೇನು ಅಂತ ಗೊತ್ತಾ ಅಂತ ಬರೆದಿದ್ದಾನೆ. ಪ್ರೀತಿ ಅಂದರೆ ಒಂದು ಸ್ನೇಹ, ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಹೋಗೋದು. ಪ್ರೀತಿ ಇದು ಯಾರಲ್ಲಿ ಆದರೂ ಹುಟ್ಟಿಕೊಳ್ಳಬಹುದು. ಇವತ್ತು ನಾನು, ನಾಳೆ ನೀನು. ಅಂದರೆ ಪ್ರೀತಿ ಯಾರ ಹತ್ರನಾದರೂ ಹುಟ್ಕೋಬೋದು ಅನ್ನೋ ಥರ. ಸೊ ಪ್ರೀತಿ ಅಂದರೆ ಒಂದು ಸ್ನೇಹ, ಒಬ್ಬರನ್ನೊಬ್ಬರು ಓದ್ನವ. ಇವತ್ತು ನಾನು, ನಾಳೆ ನೀನು ಪ್ರೀತಿ ಮಾಡುವಾಗ ಬಹಳ ಖುಷಿ, ನಿಮ್ಮ ಮನೆಯಲ್ಲಿ ಗೊತ್ತಾದಾಗ ಬಹಳ ಕಷ್ಟ.
ನಿಮ್ಮ ಅಪ್ಪ ಅಮ್ಮ ಬಂದು ನಿಮಗೆ ಹೊಡೆದಾಗ ನೀವು ಅದಕ್ಕೆ ಹೆದರಿ ಪ್ರೀತಿನ ಕೈ ಕೊಡಬಾರದು. ನೀವು ಅದನ್ನು ಪಡೆದುಕೊಳ್ಳುವ ಪ್ರಯತ್ನ ಪಡಬೇಕು. ನಿಮ್ಮ ಮನೆಯಲ್ಲಿ ಒಪ್ಪಿಸಿಕೊಂಡು ಮದುವೆ ಆಗಬೇಕು. ಅದನ್ನು ಬಿಟ್ಟು ನೀವು ಕೈ ಕೊಟ್ಟರೆ ನಿಮ್ಮಲ್ಲಿ ಒಬ್ಬರ ಜೀವನ ಹಾಳು ಅಂತ ಬರೆದಿದ್ದಾನೆ. ನಾನು ಲವ್ ಮಾಡ್ತಿದ್ಮೇಲೆ ಸೊ ಅದ್ರ ಬಗ್ಗೆನೇ ಬರೆದಿದ್ದಾನೆ. ಅದಾದಮೇಲೆ ಇವಳೆ ರೇಷ್ಮಾ ಫೋಟೋ ಸಮೇತ ಇದೆ ನೋಡಿ. ಇವಳು ಏನಂತ ಬರೆದಿದ್ದಾಳೆ ಅಂದರೆ, ಹಾಯ್ ಮೈ ಡಿಯರ್ ಲವ್ಲಿ ಫ್ರೆಂಡ್ ಹೌ ಆರ್ ಯು ಅಂತೇಳಿ ಬರೆದಿದ್ದಾಳೆ. ಸೊ ಚೆನ್ನಾಗಿ ಖುಷಿ ಆಯಿತು ನೋಡಿ. ಈ ಥರ ಎಲ್ಲ ಅದು ಓಲ್ಡ್ ಮೆಮೊರೀಸ್ ಅಲ್ವಾ, ಆ ಟೈಮಲ್ಲಿ ಚೆನ್ನಾಗಿ ನೋಡಿ. ಏನಂತ ಅಂದರೆ, ನೇಮ್ ರೇಷ್ಮಾ, ಪೆಟ್ ನೇಮ್ ಜ್ಯೇಷ್ಠಪುತ್ರಿ, ಅಂದರೆ ಜ್ಯೇಷ್ಠಪುತ್ರಿ ಅಂತೇಳಿ ಕರಿತಾಯಿದ್ರು ಅವಳಿಗೆ. ನಾವು ಆ ಥರ ಎಲ್ಲ ಯಾವಾಗಲೂ ಕರೆದಿಲ್ಲ. ಕೆಲವೊಬ್ರು ಕರೆಯೋದನ್ನು ನಾನು ಕೇಳಿಸ್ಕೊಂಡಿದ್ದೆ ಜ್ಯೇಷ್ಠಪುತ್ರಿ ಅಂಥೇಳಿ. ಡೇಟ್ ಆಫ್ ಬರ್ತ್ ಬಂದು 10th May 1998 ಅವಳದು ಬರ್ತ್ಡೇ. ಅಡ್ರೆಸ್ ಸುರವನ್ನೇ ದೇವಿ ಕೊಪ್ಪ ರೋಡ್. ಯಾರು ಬರಲ್ಲ ಅನ್ಕೊಳ್ತೀನಿ, ಸೊ ಓದ್ಬಿಟ್ಟೆ ಮಿಸ್ ಆಗಿ. ಫೇವ್ರೆಟ್ ಕಲರ್ ಪಿಂಕ್, ಪರ್ಪಲ್, ಪ್ಯಾರಟ್ ಗ್ರೀನ್. ಫೇವ್ರೆಟ್ ಡಿಶ್ ಕೇಸರಿಬಾತ್ ದೋಸಾ. ಫೇವ್ರೆಟ್ ಮೂವಿ ಜಾಲಿ ಡೇಸ್ ಗೂಗ್ಲಿ. ಜಾಲಿ ಡೇಸ್ ಆವಾಗ ಆ ಥರ ಅದು ಆ ಮೂವಿ ಏನು ಆ ಮೂವಿ ಆವಾಗ ತಾನೇ ಬಂದಿತ್ತು ಅನಿಸುತ್ತೆ, ಮೇ ಬಿ. ನನಗೂ ತುಂಬಾ ಇಷ್ಟ ಅದು. ಫೇವ್ರೆಟ್ ಹೀರೋ ದರ್ಶನ್ ಯಶ್. ಫೇವ್ರೆಟ್ ಹೀರೋಯಿನ್ ರಾಧಿಕಾ ಪಂಡಿತ್. ಫೇವ್ರೆಟ್ ಸಾಂಗ್ ಯಾರಿಗಾಗಿ ಈ ಹಠವಾದಿ ಸಾಂಗ್ ಫಿಲಮ್ ಯಾರು 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 ಯಾರಿಗಾಗಿ ಇಲ್ಲ ಯಾರು, ಆ ಸಾಂಗ್ ತುಂಬ ಹೇಳ್ತಿದ್ಲು ಅವಳು. ಕ್ಲೋಸ್ ಫ್ರೆಂಡ್ ಲಾಲಿ, ಲತಾ ಆ್ಯಂಡ್ ಯು ಅಂತ. ಅದೇ ಹೇಳಿದ್ನಲ್ವ ಲಾಲಿ ಅಂತ. ಲಾಲಿ ಅವಳು ತುಂಬ ಕ್ಲೋಸ್ ಆಗಿದ್ರು. ಸೊ ಫೇವ್ರೆಟ್ ಟೀಚರ್ ಕುಸುಮ ಮಿಸ್, ಗಾಯತ್ರಿ ಮಿಸ್ ಆ್ಯಂಡ್ ಶಿವಕುಮಾರ್ ಸರ್. ಈ ಕುಸುಮ ಮಿಸ್ಸು ಮತ್ತು ಗಾಯತ್ರಿ ಮಿಸ್ಸು ಅಂತ ಹೇಳಲ್ಲಲ್ವ, ಅವರು ಕುಸುಮ ಮಿಸ್ ಬಂದು ಪ್ರೈಮರಿ ಸ್ಕೂಲ್ ಟೀಚರು. ಗಾಯತ್ರಿ ಮೇಡಮ್ ಗಾಯತ್ರಿ ಮೇಡಮ್ ಗೊತ್ತಿಲ್ಲ, ನೆನಪಾಗ್ತಿಲ್ಲ. ಗಾಯತ್ರಿ ಮೇಡಮ್ ಹೈಸ್ಕೂಲ್ ಟೀಚರ್ ಅವರು. ಸೊ ಆಮೇಲೆ ಶಿವಕುಮಾರ್ ಸರ್ ಬಂದು PUC ಇಂಗ್ಲೀಷ್ ಸಬ್ಜೆಕ್ಟ್ ತಗೊತಿದ್ರು. ಮಾತ್ರ ಹಿಂಗೆ ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ಅಷ್ಟು ಸಖತ್ತಾಗಿ ಮಾಡ್ತಿದ್ರು. ಅವರಿಗೆ ಸಿಂಹ ಅಂತೇಳಿ ಕರಿತಾಯಿದ್ರು ಸ್ಕೂಲಲ್ಲಿ, ಕಾಲೇಜಲ್ಲಿ. ಸಖತ್ತಾಗಿ ಮಾಡ್ತಿದ್ರು ಇಂಗ್ಲೀಷ್ ಮಾತ್ರ. ಇಂಗ್ಲೀಷ್ ನನ್ನ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಮತ್ತು ಕಾಲೇಜ್ ಈ ಮೂರರಲ್ಲೂ ನನಗೆ ಇಂಗ್ಲೀಷ್ ಟೀಚರ್ಸ್ ಅಂತೂ ತುಂಬ ಚೆನ್ನಾಗಿ ಸಿಕ್ಕಿದ್ರು. ಸಖತ್ತಾಗಿ ಇಂಗ್ಲೀಷ್ ಹೇಳ್ಕೊಡ್ತಿದ್ರು ಮಾತ್ರ. ಎಲ್ಲರೂ ಅಷ್ಟೇ, ಇಂಗ್ಲೀಷ್ ಪಾಠ ಮಾಡೋರು ನಂಗೆ ಟೀಚರ್ಸ್ ಎಲ್ಲರೂ ತುಂಬ ಇಷ್ಟ. ಶಿವಕುಮಾರ್ ಸರ್ ಕೂಡ ಒಬ್ಬರು. ಅವಳದು ಫೋನ್ ನಂಬರ್ ಹಾಕಿದ್ದಾಳೆ. ಅದಾದಮೇಲೆ ಏನೇನೋ ಇಷ್ಟೆಲ್ಲ ಉದ್ದುದ್ದ ಬರೆದಿದ್ದಾಳೆ. ಎಲ್ಲನೂ ಓದೋಕ್ಕಾಗಲ್ಲ. ಇದು ಇಲ್ಲೂ ಒಂದೆರಡು ಲೈನ್ ಬರೆದಿದ್ದಾಳೆ. ಹೀಗೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಸ್ವಾರ್ಥ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ತುಂಬ ಹಳೆಯದು. ನಮ್ಮ ಜೊತೆ ಇದ್ದ ಫ್ರೆಂಡ್ಸ್ ಎಲ್ಲ ದೂರ ಆದರು, ಆದರೆ ನಾನು ನೀನು ಮಾತ್ರ ದೂರ ಆಗಿಲ್ಲ. ನಾನು ಹೇಳಿದ್ನಲ್ವಾ, ನಾವಿಬ್ಬರು ಜೊತೆಲೇ ಇದ್ವಿ. ಈ ಫ್ರೆಂಡ್ಶಿಪ್ ಹೀಗೆ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ನನಗಿಂತ ಒಳ್ಳೆಯ ಫ್ರೆಂಡ್ಸ್ ಸಿಗಬಹುದು. ಆಗ ನೆನಪಿನಲ್ಲಿ ನನ್ನ ಮರೆಯಲೂಬಹುದು. ಆದರೆ ನಿಮ್ಮ ಹೊಸ ಫ್ರೆಂಡ್ಸ್ ಜೊತೆಗೆ ಇದ್ದಾಗ ನಾವಿಬ್ಬರು ಮಾಡಿದ ತರಲೆ ತುಂಟಾಟ ಹೊಸ ಫ್ರೆಂಡ್ ಮಾಡಿದ್ಲು ಅಂದರೆ ನನಗೂ ಒಬ್ಬಳು ಹಳೆ ಫ್ರೆಂಡ್ ಇದ್ಲು ಎಂದು ನನ್ನನ್ನು ನೆನಪಿಸಿಕೊಂಡ್ರೆ ಸಾಕು. ನಾನು ಬರೆದಿರುವ ಈ ಕವನಗಳ ಅರ್ಥ ಲವ್ ಮಾಡಬೇಡಿ ಅಂತ. ಆದರೆ ನೀನು ಆಲ್ರೆಡಿ ಲವ್ ಮಾಡಿದೀಯಾ, ಹಾಗಂತ ಆ ಲವ್ ಮರಿ ಅಂತ ಅಲ್ಲ. ಅವರು ನಿನ್ನನ್ನು ಎಷ್ಟು ಲವ್ ಮಾಡ್ತಾರೋ ಅದಕ್ಕಿಂತ 10 ಪಟ್ಟು ನೀನು ಅವರನ್ನು ಲವ್ ಮಾಡ್ತೀಯ ಅಂತ ಗೊತ್ತು. ಈ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಸಮಸ್ಯೆ ಬಂತು ಎಂದು ಲವ್ ಮಾಡೋದನ್ನು ಬಿಡೋದು ಹೇಡಿತನ. ಲವ್ ಮಾಡಬಾರ್ದು ಅನ್ನೋದು ನನ್ನ ತತ್ವ. ಬಟ್ ನಿನ್ನ ಬ್ಯಾಡ್ ಲಕ್. ಲವ್ ಮಾಡಿದೀಯಾ, ಅದನ್ನು ಕೊನೆ ಉಸಿರಿರೋವರೆಗೂ ಮರ್ಯಾದೆ ಜೋಪಾನ ಮಾಡೋದು ನಿನ್ನ ಕರ್ತವ್ಯ. ಬಾಯ್ ಫ್ರೆಂಡ್, ನಿನ್ನ ಪ್ರೀತಿಯ ಸ್ವೀಟೆಸ್ಟ್ ಲವ್ಲಿ ಫ್ರೆಂಡ್ ರೇಷ್ಮಾ. ಥ್ಯಾಂಕ್ ಯು ಯುವರ್ ಆಟೋಗ್ರಾಫ್. ಸಾರಿ, ಕಡೆದಾಗ ಒಂದು ಮಾತು, ನಿನ್ನ ಮದುವೆ ಕರೆಯೋದು ಮರಿಬೇಡ ಪ್ಲೀಸ್ ಅಂತ ಬರೆದಿದ್ದಾಳೆ. ಅದಾದಮೇಲೆ ಲೂಸಿಯಾ ಮೂವಿದು ಸಾಂಗ್ ಬರೆದಿದ್ದಾನೆ ನಮ್ಮ ಅತ್ತೆ ಮಗ. ಹೇಳಿದ್ನಲ್ವ ಮಣಿ ಅಂತ, ಅವನು ಲೂಸಿ. ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ, ನೀ ದೇಹದೊಳಗೋ ದೇಹ ನಿನ್ನೊಳಗೋ. ಸೊ ಸಾಂಗ್ ಸೂಪರಾಗಿದೆ, ಅದನ್ನು ಬರೆದಿದ್ದಾನೆ.
ಅದಾದಮೇಲೆ ಬದ್ದಿ ಶ್ವೇತಾ ನೋಡಿ, ಇವಳು ಶ್ವೇತಾ, ಇವಳು ಕಂಕನಹಳ್ಳಿ ಹುಡುಗಿ ಗೊತ್ತಿರುತ್ತೆ. ನ್ಯಾಮತಿಯವ್ರು ಯಾರಾದರೂ ನೀವು ನೋಡ್ತಿದ್ರೆ ಕಂಕನಹಳ್ಳಿ ನಮ್ಮ ನ್ಯಾಮತಿಯಿಂದ ಮುಂದೆ ಅವ್ರ ಹುಡುಗಿ ಇವಳು ವಾಟ್ ಈಸ್ ಶ್ವೇತಾ. ಮತ್ತು ಅವಳಿಗೆ ಏನಿಷ್ಟ ಅದನ್ನು ಬರೆದಿದ್ದಾಳೆ. ಕಾಲ್ ಬಂತು, ಸೊ ಕಟ್ ಮಾಡಿದೆ. ತುಂಬ ಲೆಂತ್ ಆಗುತ್ತೆ ಅನಿಸುತ್ತೆ, ಮೇ ಬಿ, ಏನೋ ಗೊತ್ತಿಲ್ಲ. ಏನೇನು ಬರೆದಿದ್ದಾಳೆ ಅಂತಂದರೆ, ಶ್ವೇತಾ ಬಂದು ಅವಳ ಊರ ಹೆಸರು ಅದು ಬರೆದಿದ್ದಾಳೆ. ದರ್ಶನ್ ಇಷ್ಟ ಅಂತೆ, ರಾಧಿಕಾ ಪಂಡಿತ್ ಇಷ್ಟ ಅಂತೆ, ಅದ್ದೂರಿ ಮತ್ತು ಕೆಂಪೇಗೌಡ ಮೂವಿ ಇಷ್ಟ ಅಂತೆ. ಸಾಂಗ್ ಬಂದು ಮುಸ್ಸಂಜೆ ವೇಳೆಯಲ್ಲಿ ಆ ಸಾಂಗ್ ಇದೆಯಲ್ಲ ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ನಾನು SLC ಓದೋ ಟೈಮಲ್ಲಿ ಇದು ಬಂದಿದ್ದು. ನಮ್ಮ SLCಲಿ ಮಂಗಳ ಅಂತ ಒಬ್ಳಿದ್ಲು, ಎಷ್ಟು ಸಖತ್ತಾಗಿ ಸಾಂಗ್ ಹೇಳ್ತಿದ್ಲು ಅಂದರೆ ನಾನು ಅವಳು ಸಾಂಗ್ ಹೇಳೋದು ಫಿದಾ ಆಗ್ಬಿಟ್ಟಿದ್ದೆ ಅವಳ ವಾಯ್ಸ್ಗೆ. ಅಷ್ಟು ಸಖತ್ತಾಗಿ ಸಾಂಗ್ ಹೇಳ್ತಿದ್ಲು. ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಣೆ ಅಂತ ಇದೆ ಅಲ್ವಾ. ಸೊ ನನಗೆ ಅವಳು ಹೇಳ್ತಿದ್ರೆ ಆ ಸಾಂಗನ್ನು ನಾನು ಕೇಳ್ತಾ, ಆ ಸಾಂಗಲ್ಲಿ ಹೇಳಿದಾರಲ್ವ ವಾಯ್ಸು ಅದೇ ಥರ ಇತ್ತು ಅವಳ ವಾಯ್ಸು. ಅಷ್ಟು ಚೆನ್ನಾಗಿತ್ತದು ಮುಸ್ಸಂಜೆ ವೇಳೆಯಲ್ಲಿ ಸಾಂಗು. ಸ್ವೀಟ್ ಬಂದು ಚಪಾಕಲಿ ಇಷ್ಟ ಅಂತೆ. ಹೌದಾ ಶ್ವೇತಾ? ಫೇವ್ರೆಟ್ ಫುಡ್ ಬಂದುಬಿಟ್ಟು ಪೂರಿ ಮತ್ತು ಅವಲಕ್ಕಿ ಅಂತೆ. ಮೈ ಫೇವ್ರೆಟ್ ಥಿಂಗ್ ದಾಲ್ ಕೀ ವೆಂಚ್. ದಾಲ್ ಮತ್ತು ಕೀ ವೆಂಚ್ ಅಂದರೆ ತುಂಬ ಇಷ್ಟ ಅಂತ ಅವಳಿಗೆ. ಏನಂತ ಬರ್ತಾಳೆ ಅಂದರೆ ಐ ಲವ್ ಯು ಅಂತ ಬರ್ತಿದ್ದಾಳೆ. ಐ ಲವ್ ಯು ಶ್ವೇತಾ. ಮೈ ಬೆಸ್ಟ್ ಫ್ರೆಂಡ್ಸ್ ಲತಾ ಎಸ್, ಮೈ ಕ್ಲೋಸ್ ಫ್ರೆಂಡ್ ಲತಾ, ರೇಷ್ಮಾ, ಲಾಲಿ ಆ್ಯಂಡ್ ಯು ಅಂತ ಬರ್ತಿದ್ದಾಳೆ. ಮೈ ಫೇವ್ರೆಟ್ ಪರ್ಸನ್ ವಿಕ್ರಮ್ ಸೌರಭ್, ಸೌರಭಾವಿ. ಮೈ ಫೇವ್ರೆಟ್ ಟೀಚರ್ ಜಗದೀಶ್. ಪ್ಲೇಸು ಮೈಸೂರು ಮತ್ತು ಮ್ಯಾಂಗ್ಳೂರು. ಕಲರು ಪರ್ಪಲ್ ವೈಟ್. ಫೇವ್ರೆಟ್ ರೋಸ್ ಲಿಲ್ಲಿ. I miss you, I say hi, you say hi. I say bye, you say bye. I say how are you, ಬಟ್ ಯು ಡೋಂಟ್ ಸೇ ಹೂ ಆರ್ ಯು ಅಂತ ಬರ್ದಿದ್ದಾಳೆ. ಖಂಡಿತ ನೀನು ಹೂ ಆರ್ ಯು ಅಂತ ನಂಗೆ ಕೇಳಲ್ಲ, ಯಾವಾಗೆಲ್ಲ ಸಿಕ್ಕರು ನಾವು ಮಾತಾಡಿಸ್ತೀನಿ, ಓಕೆನಾ? ನೆನಪುಗಳ ನೆನಪಲ್ಲಿ ನೆನಪಾದ ನೆನಪೊಂದು, ನೆನಪಿರುವವರೆಗೂ ನೆನಪಿರಲಿ ನನ್ನ ನೆನಪು ಅಂತ ಬರೆದಿದ್ದಾಳೆ. ಮರೆಯೋಕ್ಕೆ ಸಾಧ್ಯನಾ? ಜೀವನ ಒಂದು ಗಿಡ, ನಗುವೆ ಅದರ ಹೂವು, ದುಃಖವೇ ಅದರ ಮುಳ್ಳು, ಪ್ರೀತಿಯೇ ಅದರ ಪರಿಮಳ, ಆ ಪರಿಮಳವೇ ಈ ನಮ್ಮ ಫ್ರೆಂಡ್ಶಿಪ್ ಅಂತ ಬರೆದಿದ್ದಾಳೆ. ಕ್ಷಮಿಸುವ ಗುಣವನ್ನು ಬಯಸಿ, ಹರಸುವ ಪ್ರೀತಿಯನ್ನು ಗಳಿಸಿ, ತಾಳ್ಮೆಯ ಬಾಂಧವ್ಯವನ್ನು ಆಶಿಸಿ, ಆರೈಸುವ ಸ್ನೇಹವನ್ನು ಉಳಿಸಿ. ಫೇಸ್ ತುಂಬ ಸ್ಮೈಲ್ ಇರಲಿ, ಫ್ರೆಂಡ್ ತುಂಬ ಏನಿದೆ ಮಿಸ್ಟೇಕ್ ಆಗೋಗ್ಬಿಟ್ಟೆ, ಸಾರಿ. ಫೇಸ್ ತುಂಬ ಸ್ಮೈಲ್ ಇರಲಿ, ಹ್ಯಾಂಡ್ ತುಂಬ ವರ್ಕ್ ಇರಲಿ, ಲೈಫ್ ತುಂಬ ಎಂಜಾಯ್ ಇರಲಿ, ದಿನಕ್ಕೆ ಒಂದು ಸಾರಿ ನಿನ್ನ ಗೆಳತಿಯ ನೆನಪಿರಲಿ ಅಂತ ಬರೆದಿದ್ದಾಳೆ. ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಮೂಮೆಂಟ್ಸ್ ಎಲ್ಲ ಹಾಗೇನೆ, ಯಾವುದನ್ನು ಮರೆಯೋಕ್ಕಾಗಲ್ಲ. ಹಣವೆಂಬ 2 ಅಕ್ಷರ ಮರೆತರು, ಸ್ನೇಹವೆಂಬ 2 ಅಕ್ಷರ ಮರೆಯದಿರು. ಖಂಡಿತ ಮರೆಯಲ್ಲ ಕಣೆ. ಡಿಯರ್ ಫ್ರೆಂಡ್ ಸುಮಾ, ನಾನು ನೀನು ಪರಿಚಯವಾದದ್ದು PUCಯಲ್ಲಿ, ಆದರೆ ತುಂಬ ಕ್ಲೋಸ್ ಆಗಿದ್ದು ಸೆಕೆಂಡ್ PUCನಲ್ಲಿ. ನಾನು ನೀನು ಕಾಲೇಜಿನಲ್ಲಿ 2 ವರ್ಷ ಓದಿದ್ದೀವಿ, ಆದರೆ ಆ 2 ವರ್ಷ ಎಷ್ಟು ಬೇಗ ಕಳೆದಿದ್ದು ಗೊತ್ತಾಗಲಿಲ್ಲ. ನಿನ್ನ ಬೆಸ್ಟ್ ಫ್ರೆಂಡ್ನ ನೆನಪು ಮತ್ತು ಈ ಕಾಲೇಜಿನಲ್ಲಿ ಜೊತೆಯಾಗಿದ್ದ ಈ 2 ವರ್ಷದ ಸ್ನೇಹವನ್ನು ಮರೆಯಬೇಡ. ಈ ದಿನ ಫ್ರೆಂಡನ್ನು ಮರೆಯಬೇಡ. ಈ ನಿನ್ನ ಫ್ರೆಂಡನ್ನು ದಿನಕ್ಕೆ 1 ಸಾರಿಯಾದರೂ ನೆನಪಿಸಿಕೊ ಎಂದು ಹೇಳುತ್ತೇನೆ ಅಂತ ಬರ್ತಿದ್ದಾಳೆ. ಮೈ ಲವ್ಲಿ ಫ್ರೆಂಡ್ ಸುಮಾ, ಬಾಯ್ ಫ್ರೆಂಡ್, ನಿನ್ನ ಪ್ರೀತಿಯ ಸ್ವೀಟ್ ಲವ್ಲಿ ಫ್ರೆಂಡ್ ಶ್ವೇತಾ. ಥ್ಯಾಂಕ್ ಯು ಫಾರ್ ಯುವರ್ ಆಟೋಗ್ರಾಫ್ ಅಂತ ಬಂದ್ಬಿಟ್ಟು ಶ್ವೇತಾ ಅಂತ ಹಾಕಿದ್ದಾಳೆ. ಆಲ್ ದ ವೆರಿ ಬೆಸ್ಟ್ ಯುವರ್ ಫ್ಯೂಚರ್ ಆ್ಯಂಡ್ ಎಕ್ಸಾಮ್, ಬಾಯ್ ಆ್ಯಂಡ್ ಟೇಕ್ ಕೇರ್ ಅಂತ ಬರ್ತಿದ್ದಾಳೆ. ಲವ್ಲಿ ಸ್ವೀಟ್ ಸಿಸ್ಟರ್ ಅಂತ ಬರ್ತಾಳೆ. ಇದು ಯಾರಪ್ಪ ಅಂತಂದರೆ ಸುಷ್ಮಾ ಅಂತ ಹೇಳಿ, ಈ ಲಾಲಿ ಅಂತ ಹೇಳೋದ್ನಲ್ವ, ಲಾಲಿ ಫ್ರೆಂಡು ಸುಷ್ಮಾ ಅಂತೇಳಿ ಅವಳು ಬರೆದಿರೋದು. ಅವಳು ತುಂಬ ಕ್ಲೋಸ್ ಆಗಿದ್ಲು ನಮ್ಮ ಜೊತೆ. ನಾವು ಸೆಕೆಂಡ್ PUC ಇದ್ದಾಗ ಅವಳು ಫಸ್ಟ್ PUC ಇದ್ಲು. ಫೋಟೋ ತೋರಿಸ್ತೀನಿ ಲಾಸ್ಟಲ್ಲಿ ಇದ್ಲು. ಅವಳು ಬರೆದಿರೋದು ಚೆನ್ನಾಗಿ ಬರೆದಿದ್ದಾಳೆ. ಸುಷ್ಮಾ ಅಂತ ಬರೆದಿದ್ದಾಳೆ. ಡೇಟ್ ಆಫ್ ಬರ್ತ್ ಎಲ್ಲ ಬರೆದಿದ್ದಾಳೆ. ಅವರೆಲ್ಲ ಮದುವೆ ಆಯಿತು ಅನಿಸುತ್ತೆ, ಮೇ ಬಿ ಇವಾಗ ಎಲ್ರದ್ದು ಮದುವೆ ಆಗಿರುತ್ತೆ ಆಲ್ಮೋಸ್ಟ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಷ್ಟ ಅಂತೆ. ಹೀರೋಯಿನ್ ರಾಧಿಕಾ ಪಂಡಿತ್. ವಾವ್, ಸ್ಕೈ ಬ್ಲೂ ಸಖತ್ತಾಗಿ ಬರೆದಿದ್ದಾಳೆ.
ಹ್ಯಾಂಡ್ ರೈಟಿಂಗ್ ತುಂಬ ಇಷ್ಟ ಆಯಿತು ಸುಷ್ಮಾ. ಈ ವಿಡಿಯೋ ನೀನು ನೋಡ್ತಾ ಇದ್ರೆ ನಾನು ನೆನಪಿದ್ದೀನಿ ಅಲ್ವಾ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಸಾಂಗ್ ಇಷ್ಟ ಅಂತ ಅವಳಿಗೆ. ಫೇವ್ರೆಟ್ ಚಿತ್ರ ಐಶ್ವರ್ಯ, ಸಿಸ್ಟರ್ ರೇಷ್ಮಾ, ಲತಾ, ಶ್ವೇತಾ ಆ್ಯಂಡ್ ಯು ಆ್ಯಂಡ್ ಬಿಂದು. ಬಿಂದು ಲಾಲಿಗೆ ಬಿಂದು ಅಂತ ಕರಿತಾ ಇದ್ರು ಅವರು. ಮೈ ಫೇವ್ರೇಟ್ ಸ್ನ್ಯಾಕ್ಸ್ ಗೋಬಿ. ಪ್ರತಿ ಬೆಳಕಿನ ಹಿಂದೆ ಕತ್ತಲಿರುತ್ತೆ, ಪ್ರತಿಯೊಂದು ಹಿಂದೆ ಒಂದೊಂದು ನೋವಿರುತ್ತೆ. ಆ ನೋವನ್ನು ಮರೆಸುವ ಶಕ್ತಿ ಇರೋದು ಈ ಸ್ನೇಹಕ್ಕೆ. ಚೆನ್ನಾಗಿದೆ ಅಲ್ವಾ. ಡೋಂಟ್ ಫರ್ಗೆಟ್ ಮೀ ಯು ಅಂತ ಬರೆದಿದ್ದಾಳೆ. ಇಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯುವರ್ ಟಚ್ ಯುವರ್ ಏಮ್. ಥ್ಯಾಂಕ್ ಯು ಸಿಸ್ಟರ್ ಅಂತ ಬರೆದಿದ್ದಾಳೆ. ಥ್ಯಾಂಕ್ ಯು ಸುಷ್ಮಾ, ಥ್ಯಾಂಕ್ ಯು ಸೋ ಮಚ್. ಲಾಲಿ ಅಂತ ಹೇಳದ್ನಲ್ವಾ, ಇವಳೆ ಲಾಲಿ. ಇವಳು ಪೆಟ್ ನೇಮ್ ಬಂದು ಚೆಲ್ವಿ ಅಂತೆ, ಗೊತ್ತಿರಲಿಲ್ಲ ಕಣೆ. ಫೇವ್ರೇಟ್ ಹೀರೋ ಯಶು. ಎಲ್ರಿಗೂ ಅವಾಗ ಯಶ ಇಷ್ಟ ಆಗಿದ್ದಿತ್ತು, ಯಶು ಮತ್ತು ರಾಧಿಕಾ ಪಂಡಿತು. ನಾನು ಇವಾಗಲೂ ಅವರನ್ನೇ ಇಷ್ಟಪಡೋದು. ಫುಡ್ಡು ಪಲಾವು, ಎಲ್ರದ್ದು ಸೇಮ್. ಇವಳೇನು ಬರೆದಿದ್ದಾಳೆ ಅಂತಂದರೆ ಇಷ್ಟು ಪೇಜ್ ಬರೆದಿದ್ದಾಳೆ. ತುಂಬ ಲೆಂತ್ ಆಗುತ್ತೆ ಅನಿಸುತ್ತೆ ಮೇ ಬಿ. ಸುಮಾ, ನೀನು ನನಗೆ ಫ್ರೆಂಡ್ ಆಗಿದ್ದು ಫಸ್ಟ್ PUCನಲ್ಲಿ. ನೀನು ನನಗೆ ತುಂಬ ಇಷ್ಟ. ನೀನು ಚೆನ್ನಾಗಿ ಓದು, ನೀನು ಇಷ್ಟಪಟ್ಟಿರೋ ಹುಡುಗನನ್ನು ಮದುವೆ ಆಗು, ನನ್ನನ್ನು ಮದುವೆಗೆ ಕರೆಯೋದನ್ನು ಮರಿಬೇಡ, ಓಕೆನಾ? ನೀನು ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆಯ ಹೆಸರನ್ನು ತರುವುದು ನಿನ್ನ ಕೈಯಲ್ಲಿದೆ. ನೀನು ಒಬ್ಬನನ್ನು ಇಷ್ಟಪಡುತ್ತಿದ್ದೀಯ, ಅವನನ್ನೇ ಮದುವೆಯಾಗಿ ಚೆನ್ನಾಗಿ ಇರು. ನನಗೆ ನೀನು ಇನ್ನೂ ತುಂಬ ಫ್ರೆಂಡ್ಸ್ ಆಗಿದ್ದು ಸೆಕೆಂಡ್ PUCನಲ್ಲಿ. ಫಸ್ಟ್ PUCನಲ್ಲಿ ಮಾಡಿದ್ದಕ್ಕಿಂತ ಸೆಕೆಂಡ್ PUCನಲ್ಲಿ ತುಂಬ ಎಂಜಾಯ್ ಮಾಡಿದ್ದೇವೆ. ನಮ್ಮ ಫ್ರೆಂಡ್ಶಿಪ್ ಸದಾ ಹೀಗೆ ಇರಲಿ ಎಂದುಕೊಳ್ಳುತ್ತಿದ್ದೇನೆ. ನಾವು ನಿನಗೆ ಬೇರೆ ಆಗಬಹುದು, ಆದರೆ ನೀನು ರೇಷ್ಮಾ ಇಬ್ಬರು ಮುಂದಕ್ಕೆ ಜೊತೆಯಲ್ಲಿ ಓದುತ್ತೀರಿ. ನೀವು ಜಗಳವಾಡದೆ ಇಬ್ಬರು ಚೆನ್ನಾಗಿರಿ ಅಂತ ಬರೆದಿದ್ದಾಳೆ. ನಿಂಗೆ ಗೊತ್ತಿತ್ತಲ್ವಾ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು ಅಂತಲ್ಲಿ. ಅದಕ್ಕೆ ನೀನು ಹಿಂಗೆ ಬರ್ದಿರೋದಂತ ನಂಗೆ ಗೊತ್ತು. ಆದರೆ ನೀನು ಹೇಳಿದ ಥರ ನಾವಿಬ್ಬರು ಚೆನ್ನಾಗಿರೋಕ್ಕಾಗಲಿಲ್ಲ ಕಣೆ, ಯಾಕೆ ಅಂತ ಗೊತ್ತಿಲ್ಲ. ಸುಮಾ, ಎಕ್ಸಾಮ್ ಹತ್ರ ಬರ್ತಿದೆ, ಎಲ್ಲರೂ ಚೆನ್ನಾಗಿ ಓದಿ ಎಂದು ಎಲ್ಲರೂ ಪಾಸಾಗಿ ಎಂದು ಹೇಳುತ್ತಿದ್ದೇನೆ. ಸುಮಾ, ನಿನ್ನನ್ನು, ರೇಷ್ಮನನ್ನು, ಲತನನ್ನು, ಶ್ವೇತನನ್ನು ಎಲ್ಲರನ್ನು ತುಂಬ ಮಿಸ್ ಮಾಡ್ಕೊಳ್ತೇನೆ, ಬಾಯ್ ಅಂತ ಬರ್ತಿದ್ದಾಳೆ. ಅರೆತರೆ ಅರಳುವ, ಮರೆತರೆ ಬಾಡುವ ಹೂವೇ ಸ್ನೇಹ. ಕೂಡುವುದು ಆಕಸ್ಮಿಕ, ಅಗಲುವಿಕೆ ಅನಿವಾರ್ಯ. ಬಯಸಿದ ಜೀವನ ಸಿಗದೆ ಹೋದರೂ ಬದುಕುವ ಛಲ ಇರಲಿ ಎಂದು ಹಾರೈಸುತ್ತಿರುವೆ ನಿನ್ನ ಗೆಳತಿ. ಈ ಮೊಮೆಂಟ್ಗೆ ಸಾಕತ್ತಾಗಿದೆ ಕಣೆಲ್ಲ. ಇನ್ನು ಕೂಡುವುದು ಆಕಸ್ಮಿಕ, ಅಗಲುವಿಕೆ ಅನಿವಾರ್ಯ. ಬಯಸಿದ ಜೀವನ ಸಿಗದೆ ಹೋದರೂ ಬದುಕುವ ಛಲ ಬಿಡದಿರು. ಚೆನ್ನಾಗಿದೆ. ಹಾಲಿಗಿಂತ ಜೇನು ಮಧುರ, ಜೇನಿಗಿಂತ ಅಮೃತ ಮಧುರ, ಅಮೃತಕ್ಕಿಂತ ನಿನ್ನ ಸ್ನೇಹ ಮಧುರ. ನಾನು ಇನ್ನೂ ತುಂಬ ರೇಷ್ಮಾ, ಸುಮಾ, ಲತಾ, ಶ್ವೇತಾ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೇನೆ. ಆಲ್ ದಿ ಬೆಸ್ಟ್ ಫ್ಯೂಚರ್ ಆ್ಯಂಡ್ ಎಕ್ಸಾಮ್. ಜೀವನವೆಂಬ ಗಾಡಿಯಲ್ಲಿ, ಸುಖವೆಂಬ ತಂಗಾಳಿಯಲ್ಲಿ ನಿನ್ನ ಮುಖದಲ್ಲಿ ಸದಾ ನಗು ಇರಲಿ ನನ್ನ ಸ್ನೇಹಿತೆ ಅಂತ ಬರ್ತಿದ್ದಾಳೆ. ಬಾಯ್ ಫ್ರೆಂಡ್, ಲಾಸ್ಟಾಗಿ ಹೇಳಬೇಕೆಂದರೆ ಕ್ಲೋಸ್ ಫ್ರೆಂಡ್ ರೇಷ್ಮಾ, ಸುಮಾ ಅಂತ ಬರೆದಿದ್ದಾಳೆ. ಅವಳು ಜಾಸ್ತಿ ಕ್ಲೋಸ್ ಆಗಿದ್ದಿದ್ದು ನನಗಿಂತ ಜಾಸ್ತಿ ರೇಷ್ಮನ್ ಜೊತೆನೆ. ಸೊ ನನ್ನ ಡೈರಿ ಆಗಿರೋದ್ರಿಂದ ಅವಳು ಈ ಥರ ಮತ್ತು ನನ್ನ ಹೆಸರನ್ನು ಆ್ಯಡ್ ಮಾಡಿದ್ದಾಳೆ ಅಂತ ಅಂದ್ಕೊಳ್ತೀನಿ. ಇಷ್ಟೇ ನಾನು ಬರ್ಸ್ಕೊಂಡಿದ್ದು, ಜಾಸ್ತಿ ಏನು ಬರ್ಸ್ಕೊಂಡಿಲ್ಲ. ಆಮೇಲೆ ನಾನೇ ಇದರಲ್ಲಿ ಒಂದಿಷ್ಟು ಸಾಂಗ್ಸ್ನ ಬರೆದಿದ್ದೀನಿ. ನನಗೆ ಸಾಂಗ್ಸ್ ಸ್ವಲ್ಪ ಇಷ್ಟ ಆಗುತ್ತೆ, ಹೇಳೋದು ಕೇಳೋದು ಎಲ್ಲ. ಸೊ ನಾನು ಅದನ್ನು ಬರೆದಿದ್ದೀನಿ. ಒಂದು ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರು ಆ ಸಾಂಗ್ ಒಂದು, ಮತ್ತು ಮಾನಸಗಂಗೆ ಅದೊಂದು ಸಾಂಗು, ಮತ್ತು ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಸೊ ಅದು ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅದೊಂದು ಬರೆದಿದ್ದೀನಿ. ಇಷ್ಟು ನನ್ನ ಕಾಲೇಜ್ ಸ್ಟೋರಿ. ಇಷ್ಟೆಲ್ಲ ಹಿಂಗಿತ್ತು, ಸ್ವೀಟ್ ಮೆಮೊರಬಲ್ ಆಗಿತ್ತು. ಇವಾಗ ಯಾರಿಗೂ ಗೊತ್ತಿರಲಿಲ್ಲ ಈ ಡೈರಿಲಿ ಏನೇನಿದೆ ಏನೇನಿಲ್ಲ ಅಂತ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನೋಡ್ತಾ ಇದ್ದರೆ ನೋಡಿ ಈ ಥರದ್ದು ಹಿಂಗಿತ್ತು. ನಿಮಗೆ ಗೊತ್ತು ನಾನು ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಿರಲಿಲ್ಲ ಅಂತ. ಇವಾಗ ಅನಿಸ್ತಾ ಇದೆ ಸ್ವಲ್ಪ ಕಾಲೇಜ್ ಡೇಸ್ನ ತುಂಬ ಮಿಸ್ ಮಾಡ್ಕೊಂಡೆ ಅಂತ. ಎಂಜಾಯ್ ಮಾಡಬೇಕು. ಇವಾಗ ಯಾರಾದರೂ
ಕಾಲೇಜೆಲ್ಲ ಓದ್ತಾ ಇರೋರು ಪ್ಲೀಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಕಾಲೇಜ್ ಡೇಸ್ನ ಯಾವತ್ತೂ ಮಿಸ್ ಮಾಡಿಬಿಡ್ರಿ. ಪ್ರತಿಯೊಂದು ಮೂಮೆಂಟನ್ನು ಎಂಜಾಯ್ ಮಾಡಿ. ಅವ್ರ ಜೊತೆ ಯಾಕೆ ಮಾತಾಡಬೇಕು, ಇವ್ರ ಜೊತೆ ಯಾಕೆ ಮಾತಾಡಬೇಕು, ಏನಾದರೂ ಮಾತಾಡಿದ್ರೆ ತಪ್ಪಾಗುತ್ತಾ, ಅವ್ರು ಏನು ತಿಳ್ಕೊತಾರೆ, ಇವ್ರೇನು ಏನೂ ಅಂದ್ಕೊಳಕ್ಕೆ ಹೋಗ್ಬಿಡಿ ಪ್ಲೀಸ್. ಎಲ್ಲರ ಜೊತೆ ಚೆನ್ನಾಗಿದ್ದು ಚೆನ್ನಾಗಿ ಎಂಜಾಯ್ ಮಾಡಿ ಅಂತ. ಅದಾದಮೇಲೆ ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಒಂದು ನಿಮಿಷ ಫೋಟೋ ತೋರಿಸ್ತೀನಿ. ಒಂದು ಗ್ರೂಪ್ ಫೋಟೋ ಇತ್ತು, ಸೊ ಅದು ಸಿಗ್ತಾ ಇಲ್ಲ. ಇದು ಬಂದು ನಾನು ಡಿಗ್ರಿಲಿ ತೆಗೆಸಿದ್ದು ಫೋಟೋ. ಇವಳೇ ನೋಡ್ರಿ, ಜಯಶ್ರೀ ಅಂತ ಹೇಳದ್ನಲ್ಲ, ಜಯಶ್ರೀ. ವಿಡಿಯೋ ನೋಡ್ತಾ ಇದ್ರೆ ಬೇಜಾರಾಗ್ಬೇಡ, ವಿತೌಟ್ ಯುವರ್ ಪರ್ಮಿಷನ್ ನೀನು ಫೋಟೋ ತೋರಿಸ್ತಾ ಇದ್ದೀನಿ. ಅವಳು ನಾನು ಡಿಗ್ರಿಲಿ ತೆಗೆಸಿದ ಫೋಟೋ. ಲತಾ, ನೀನು ಅಷ್ಟೇ ಬೇಜಾರಾಗ್ಬೇಡ, ವಿತೌಟ್ ಯುವರ್ ಪರ್ಮಿಷನ್ ನೀನು ಫೋಟೋ ತೋರಿಸ್ತಾ ಇದ್ದೀನಿ. ಇದು ಸೆಕೆಂಡ್ PUCಲಿ ನಾನು ಲತಾ ತೆಗೆಸಿದ್ದು. ಇದೇ ಫೋಟೋ ಅದು ಗ್ರೂಪ್ ಫೋಟೋ ಇತ್ತು, ಅದು ಸಿಗ್ತಾ ಇಲ್ಲ, ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ನಮ್ಮಮ್ಮನ ಮನೇಲಿ ಒಯ್ದಿದ್ರು ಮೊನ್ನೆ, ಅಲ್ಲೇನಾದರೂ ಮಿಸ್ ಆಯಿತಾ ಗೊತ್ತಿಲ್ಲ. ಸಿಕ್ಕರೆ ತೋರಿಸ್ತೀನಿ. ಅವಳು ನಾನು ಇದು ಸೆಕೆಂಡ್ PUCಲಿ ತೆಗೆಸಿದ್ದು, ಇವಳು ಲತಾ, ನಾನು. ಆ್ಯಂಡ್ ಇದು ಬಂದು 8ನೇ ಕ್ಲಾಸಲ್ಲಿ ತೆಗೆಸಿದ್ದು. ರೇಷ್ಮಾ ಅಂದರೆ ಇವಳೇ ನೋಡ್ರಿ, ಇವಳು. ಎಲ್ಲರ ಫೋಟೋ ಅದರಲ್ಲೂ ತೋರಿಸಿದ್ನಲ್ವ. ಸೊ ಇದು ಬಂದು ನಂದು ಆಫ್ ಸ್ಯಾರಿ ಫಂಕ್ಷನಲ್ಲಿ 8ನೇ ಕ್ಲಾಸ್ ಇದ್ದಾಗ ತೆಗೆಸಿದ್ದು. ಇದರಲ್ಲಿ ರೇಷ್ಮಾ, ಸ್ವಾತಿ, ಸಿಂಧು 4 ಇಷ್ಟು ಜನ ನಾವು ಪ್ರೈಮರಿ ಸ್ಕೂಲಲ್ಲಿ ಮತ್ತು ಹೈಸ್ಕೂಲಲ್ಲಿ ಜೊತೆಲಿ ಓದಿದ್ದು. ಇಷ್ಟು ನನ್ನ ಸ್ಕೂಲ್ದು ಮತ್ತು ಪ್ರೈಮರಿ ಸ್ಕೂಲ್ದು, ಹೈಸ್ಕೂಲ್ದು, ಕಾಲೇಜ್ದು, ಡಿಗ್ರಿ ಕಾಲೇಜ್ದು ಇಷ್ಟನ್ನು ಮೆಮೊರೀಸ್ನೆಲ್ಲ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಂಡೆ. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ತೋರಿಸಿದ್ನಲ್ವ, ಅದೆಲ್ಲ ಒಂದು ಸ್ವೀಟ್ ಮೆಮೊರಿ. ಆ ಡೈರಿ ಸಿಕ್ಕಿದ್ದೆ ನನಗೊಂದು ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಅದಾದಮೇಲೆ ಏನು ಗೊತ್ತಾ, ಇದು ಬರ್ತಿದ್ದೀನಲ್ವ, ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ ಅಂತ. ಸೊ ಅದನ್ನು 2 ಲೈನ್ ನಿಮ್ಮ ಜೊತೆ ಹೇಳಬೇಕು ಅನಿಸ್ತೈತೆ, ಅದಕ್ಕೋಸ್ಕರ ಹೇಳ್ತೀನಿ. ಚೆನ್ನಾಗಿದ್ದರೆ ಹೇಳಿ. ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ, ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ. ಓ ಒಲವೇ, ನೀ ತಂದ ಹಾಡಿಗೆ ಸೋತೆ, ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಚೆನ್ನಾಗಿದೆ ಅಲ್ವಾ? ನಂಗೆ ತುಂಬ ಇಷ್ಟ ಆಯಿತು ಸಾಂಗು, ಅದಕ್ಕೋಸ್ಕರ ನಿಮ್ಮ ಜೊತೆ 2 ಲೈನ್ ಹೇಳಿದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.